ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗ ಏನಪ್ಪ ಅಂತಂದರೆ ಭಾಳಷ್ಟು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪದೇ ಪದೇ ವಿಡಿಯೋ ಆಗ್ತಿರೋದು ಏನಪ್ಪ ಅಂತಂದರೆ ಕಾಮೆಂಟ್ ಆಗ್ತಿರೋದು ಯಾರು ಅಂತಂದರೆ BS ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತಂದರೆ ನಮ್ಮ ಹುಡುಗರು ಮತ್ತು BPT BPO ಆ್ಯಂಡ್ ಅಲೈಡ್ ಸೈನ್ಸ್ ಸ್ಟೂಡೆಂಟ್ಸು ಕೂಡ ಹಾಕ್ತಿದ್ದಾರೆ. ಇವಾಗ ನೋಡಿಬಿಟ್ರಿ, ಈ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದರೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದು ನಿನ್ನೆ ಸರ್ಕಲಲ್ಲಿ ಅಥವಾ ಒಂದು ಶೆಡ್ಯೂಲಲ್ಲಿ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಬಿಟ್ಟಿದ್ದಾರೆ. ಎಕ್ಸ್ಪೆಕ್ಟ್ ಏನಪ್ಪ ಅಂದರೆ BPT BPO ಆ್ಯಂಡ್ ಅಲೈಡ್ ಸೈನ್ಸ್. ಓಕೆ, ನಾನು ಆಪ್ಷನ್ ಎಂಟ್ರಿ ಪೇಜಲ್ಲೇ ಹೋಗ್ಬಿಡ್ತೀನಿ ಡೈರೆಕ್ಟಾಗಿ ಅವರು ಶೆಡ್ಯೂಲ್ ಕೊಟ್ಟಿದ್ದ ಪ್ರಕಾರನೇ. ಸೊ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಬರ್ಬೋದು. ನಿಮಗೆ ಬಂದರೆ ಇಲ್ಲಿ ಟಿಕ್ ಮಾಡಿಕೊಂಡು ಹಾಯ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಆಪ್ಷನ್ ಎಂಟ್ರಿ ಪೇಜ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಕೆ, ಇವಾಗ ಸದ್ಯಕ್ಕಂತೂ ನೋಡ್ರಿ, BS ನರ್ಸಿಂಗ್ ಒಂದು ಕಾಲೇಜಸ್ ಬಿಟ್ಟರೆ ಎಲ್ಲನೂ ಕೂಡ ಶೋ ಆಗ್ತದೆ. ಓಕೆ, ಮಾರ್ನಿಂಗ್ ಈಗ 7:10 ಆಗಿದೆ. ಬೇಕಾದ್ರೆ ನಾನು BS ನರ್ಸಿಂಗ್ ಕಾಲೇಜಸ್ ನೋಡ್ತೀನಿ ಬೇಕಾದ್ರೆ ಸದ್ಯಕ್ಕೆ. ಇನ್ನೂ ಕೂಡ ಕಾಲೇಜಸ್ ಶೋ ಆಗಿದ್ದಿಲ್ಲ ನನಗೆ ಅವಾಗಲೇ 6:30 ಈ ಥರ ಚೆಕ್ ಮಾಡಿದಾಗ. ಸದ್ಯಕ್ಕಂದ್ರೆ ಈಗ ಚೆಕ್ ಮಾಡಿದಾಗ ಇನ್ನೂ ಕೂಡ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಯಾವುದೇ ರೀತಿ ಬರ್ತಿಲ್ಲ. ಬಟ್ ಮೀನ್ಸ್ ರಿಮೈನಿಂಗ್ ಎಲ್ಲನೂ ಕೂಡ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ನಿನ್ನೆ ಬರ್ತಾ ಇದ್ದಿಲ್ಲ, ಬಟ್ ಇವಾಗ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡಿಕೊಂಡು ಈಗ ಸೆಲೆಕ್ಟ್ ಕ್ಲಿಕ್ ಮಾಡ್ಕೊಂಡ್ರೆ ಕಾಣ್ತೇವೆ. ಓಕೆ, BSc ಅಗ್ರಿಕಲ್ಚರ್ ಅಥವಾ BSc ಕಮ್ಯುನಿಟಿ ಸೈನ್ಸ್ ಅಥವಾ ಅದಾದ್ರೆ ಫಾರೆಸ್ಟ್ರಿ, ಹಾರ್ಟಿಕಲ್ಚರ್ ಎಲ್ಲರೂ ಕೂಡ ಏನಾಗ್ತದೆ ಅಂತಂದರೆ ಇಲ್ಲಿ ಎಲ್ಲನೂ ಕೂಡ ಶೋ ಆಗ್ತದವೆ. ಓಕೆ, ಬಟ್ ನಾನು ನಿಮ್ಗೆ ಏನು ಹೇಳೋದಪ್ಪ ಅಂತಂದರೆ ಇನ್ನೂ ಕೂಡ BS ನರ್ಸಿಂಗ್ ಬಂದಿಲ್ಲ. ಓಕೆ, BS ನರ್ಸಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತೀನಿ, BPT BPO ಆ್ಯಂಡ್ ಅಲೈಡ್ ಸ್ಟೂಡೆಂಟ್ಸ್ ಬಗ್ಗೆ ಕೂಡ ಮಾತಾಡ್ತಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸರಿ, ಇವಾಗ BS ನರ್ಸಿಂಗ್ ಸ್ಟೂಡೆಂಟ್ ಬಗ್ಗೆ ಫಸ್ಟ್ ಮಾತಾಡೋದಂತಂದರೆ ಇವಾಗ ನಾನು ಆಪ್ಷನ್ ಎಂಟ್ರಿ ಮಾಡಬಹುದಾ ಬೇಡವಾ ಅಂತಂದು. ಸೊ ಖಂಡಿತ ಕೂಡ ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತಂದು ಏನು ಮಾಡಿದ್ದಾರೆ ಅಂತಂದರೆ ಶೆಡ್ಯೂಲಲ್ಲಿ ಬಂದೈತೆ. ಬಟ್ ಇಲ್ಲಿ ಕಾಲೇಜ್ ಶೋ ಆಗ್ತಾಯಿಲ್ಲ ಅಂತಂದರೆ ನೋಡ್ರಿ, ನಿನ್ನೆನೂ ಕೂಡ ನಿಮ್ಗಾಳೆ ಗೊತ್ತಿರುವ ಹಾಗೆ ಅಗ್ರಿಕಲ್ಚರ್ ಕೂಡ ಮತ್ತು ಇಲ್ಲಿ ಫುಡ್ ಸೈನ್ಸ್ ಅಂತ ಕಾಣಿಸ್ತಿದೆ ನೋಡ್ರಿ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಫುಡ್ ಸೈನ್ಸ್ ಕೂಡ ನಿನ್ನೆ ಕಾಲೇಜ್ ಶೋ ಆಗ್ತಾ ಇದ್ದಿಲ್ಲ. ಬಟ್ ನನಗೆ ಕೆಲವೊಂದಿಷ್ಟು ಹುಡುಗರು ಹೇಳಿದ್ರು, ಈಗ ಅಣ್ಣ ಇದು ಅಗ್ರಿಕಲ್ಚರ್ ಕಾಲೇಜಸ್ಸು ನಾನೇಂದ್ರು ಕ್ಲಿಕ್ ಮಾಡಿಕೊಂಡ್ರೆ ಒಂದೆರಡು ಕಾಲೇಜಸ್ ಶೋ ಆಗ್ತಾ ಇಲ್ಲ ಅದರಲ್ಲಿ ಅಂತ ಹೇಳಿದ್ರು. ಸೊ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವಾಗ. ಅಂತಂದ್ರೆ ಏನಪ್ಪ ಅಂತಂದರೆ ಇನ್ನೂ ಕೂಡ ಕಾಲೇಜಸ್ ಯಾಡ್ ಆಗಿಲ್ಲ ಅಂತ ಒಂದೊಂದು. ಓಕೆ, ಅಂದರೆ ಅಗ್ರಿಕಲ್ಚರ್ ಕೂಡ ಯಾಡ್ ಆಗಿದಾವೆ, ಬಟ್ ರಿಮೈನಿಂಗ್ ಒಂದೊಂದು ಆಗಿರಲ್ಲ. ಓಕೆ, ಸ್ವಲ್ಪ ವೇಟ್ ಮಾಡಿರಿ. ಓಕೆ, ಇವಾಗ ಏನು ಕೂಡ ಟೈಮ್ ನಿಮ್ಗೆ ಬೇಜಾನ್ ಕೊಟ್ಬಿಟ್ಟವ್ರ ಹೆಂಗಿದ್ರು ಕೇಳಿದವರು, ಅಂದರೆ ಈ ಮಂತ್ ಫುಲ್ ಆಪ್ಷನ್ ಎಂಟ್ರಿನೇ ನಡೀತೈತೆ. ಓಕೆ, ಇವತ್ತಿನ 25 ಇದು ಆಪ್ಷನ್ ಎಂಟ್ರಿನ ಒಂದು ಅರ್ಧ ಗಂಟೆಲಿ ಮಾಡಿ ಮುಗಿಸ್ಬಹುದು. ಓಕೆ, ಅದೇನು ದೊಡ್ಡ ವಿಚಾರ ಇಲ್ಲ. ಅಂತಂದ್ರೆ ಲಾಗಿನ್ ಆಗಾಗ ಕೆಲವೊಬ್ರಿಗೆ ಸಮಸ್ಯೆ ಆಗ್ತಿದೆ ಅಂತ ಅದನ್ನು ಕೇಳಿದೆ. ನೋಡಿರಿ, ನಿಮ್ದು CET ನಂಬರು ಅಪ್ಲಿಕೇಶನ್ ನಂಬರ್ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿದ್ರಲ್ಲ ಆ ಒಂದು CET ನಂಬರು ಅಪ್ಲಿಕೇಶನ್ ನಂಬರ್ ಹಾಕ್ಬೇಡ್ರಿ. ನೀವು ಎಲ್ಲಿ ಹಾಕ್ಬೇಕಂತಂದರೆ ನಿಮ್ಮ ಒಂದು ಅಂದರೆ ವೆರಿಫಿಕೇಷನ್ ಸ್ಲಿಪ್ ಕೊಟ್ಟಾರ ನೋಡ್ರಿ, ಅದರಲ್ಲಿರುವಂತಹ CET ನಂಬರು ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೋಡ್ ಅದರಲ್ಲಿ ಹಾಕ್ರಿ. ಆ್ಯಂಡ್ ಪಾಸ್ವರ್ಡ್ ಕೂಡ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತಂದರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಅಂದರೆ ಒಂದು ಕ್ಯಾಪಿಟಲ್ ಇರಬೇಕು, ರಿಮೈನಿಂಗ್ ಒಂದು ಸ್ಮಾಲ್ ಇರಬೇಕು. ಆ್ಯಂಡ್ ಒಂದು ಸಿಂಬಲ್ಸ್ ಕೂಡ, ಅಂದರೆ 3 ಕಾಂಪೊನೆಂಟ್ಸ್ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ಲೈಕ್ ಈಗ ಭರತ್ ಅಂತ ಇದ್ದಾನಂತ ಅನ್ಕೋರಿ, ಯಾರೋ ಒಬ್ಬ ಮಾಡ್ತಿದ್ದಾನೆ, ಅವ್ನ ಪಾಸ್ವರ್ಡ್ ಈಸಿಯಾಗಿ ನೆನ್ಪಿಟ್ಕೊಳಕ್ಕೆ ಭರತ್ @123. ಓಕೆ, ಸಿಂಪಲ್, ಅಂದರೆ B ಕ್ಯಾಪಿಟಲ್ ಇರಬೇಕು, ರಿಮೈನಿಂಗ್ ಸ್ಮಾಲ್ ಅಂತ ಹೊಡೆದ್ಬಿಟ್ಟು 123 ಈ ಥರ ಇಟ್ಟರೆ ಆರಾಮ್ಸಾಗಿ ನಿಮ್ಮ ಪಾಸ್ವರ್ಡ್ ಕ್ರಿಯೇಟ್ ಆಗ್ತದೆ. ಅದನ್ನೇ ಕನ್ಫರ್ಮ್ ಪಾಸ್ವರ್ಡ್ ಕೊಡೋರಿ. ಒಂದು ಕ್ವಶನ್ ಕೂಡ ಹೊಡ್ಕೋರಿ, ಅದನ್ನು ಕ್ವಶನ್ ಪದೇ ಏನು ಕೇಳಲ್ಲ. ಆ್ಯಂಡ್ ಇಲ್ಲಿ ಬೇಕಾದರೆ ನೀವು ಬಂದುಬಿಟ್ಟು ಅಂತಂದರೆ ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಪೇಜಲ್ಲಿ ಬಂದುಬಿಟ್ಟು ಇಲ್ಲಿ ಏನೋ ಕೂಡ ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೋಬೋದಾಗಿರ್ತದೆ. ವರಿ ಬೇಡ, ಇಲ್ಲಿ ಕಾಣಿಸ್ತಿದೆ ನೋಡಿ, ನಿಮ್ಮ ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಮೇಲ್ ID ಕೂಡ ನೀವು ಏನಪ್ಪ ಅಂದರೆ ಯಾವ ಬೇಕಾದರೂ ಚೇಂಜ್ ಮಾಡ್ಕೋಬಹುದು. ಓಕೆ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಸದ್ಯಕ್ಕಂತೂ ಏನಪ್ಪ ಅಂತಂದರೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಏನು ಕಾಣಿಸ್ತಿದೆ ನೋಡಿ, ಇದು ಒಂದೇ ಕೆಲಸ ಸದ್ಯಕ್ಕೆ ನಿಮ್ಮದು ಇದರಲ್ಲಿ. ಈ ಪೇಜಲ್ಲಿ ಮತ್ತೇನೂ ಇಲ್ಲ. ನಿಮ್ಗೆ ಮಾಕ್ ಅಲಾಟ್ಮೆಂಟು, ರಿಯಲ್ ಅಲಾಟ್ಮೆಂಟು ಎಲ್ಲನೂ ಕೂಡ ಇದರಲ್ಲಿ ತೋರಿಸುತ್ತೆ. ಅದಾದ ತಕ್ಷಣ ನೀವು ಬ್ಯಾಂಕಿಗೆ ದುಡ್ಡು ಕಟ್ಟಿ ಬಂದಿರೋದು ಆದಮೇಲೆ ಎಲ್ಲನೂ ಕೂಡ ಈ ಅಕೌಂಟ್ ಸೆಟ್ಟಿಂಗಲ್ಲಿ ತೋರಿಸುತ್ತಾ. ಓಕೆ, ಎಲ್ಲನೂ ಕೂಡ ಇಲ್ಲಿ ತೋರಿಸುತ್ತೆ, ಅಡ್ಮಿಷನ್ ಆಗಿರೋದು ಎಲ್ಲನೂ ಕೂಡ ಇದರಲ್ಲಿ ತೋರಿಸುತ್ತೆ ಕೆಳಗಡೆ. ಇದು ಆಮೇಲೆ ಈಗ BS ನರ್ಸಿಂಗ್ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ ನಾನು, ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಕಾಲೇಜಸ್ಸು ಶೋ ಆಗ್ತಿಲ್ಲ ಅಂತಂದರೆ ವೇಟ್ ಮಾಡಿರಿ, ಏನಾಗಲ್ಲ. ಓಕೆ, ಟೈಮ್ ಆಯ್ತು ಅಂತಂದರೆ ಕಾಲೇಜಸ್ ಹೆಂಗಿದ್ರು 3 ದಿನ 4 ದಿನ ಟೈಮ್ ಕೊಡೋರು, 1 ವೀಕ್ ಕೊಟ್ಟೋರು ಅಂತಂದರೆ ಆರಾಮ್ಸಾಗೆ ಮಾಡ್ಬೋದು. ಅಲ್ಲಿವರೆಗೂ ಮತ್ತೆ ಬರದೇ ಹೋದ್ರೆ ಏನು ಮಾಡ್ಬೇಕು ಬರ್ತಾರೆ ಅಂತಂದರೆ ಬೇರೆ ಕೋರ್ಸಸ್ ಕೂಡ ಅಪ್ಲೈ ಮಾಡ್ಬೋದು ಅಂತಂದ್ರೆ ಖಂಡಿತ ಕೂಡ ನೀವು ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಈ ಒಂದು ಸ್ಟೂಡೆಂಟ್ಸ್ ಕಾಣಿಸಿದೆ, ಒಂದು 8 ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ಹಂಗೆ, ಅಂದರೆ ನಾನು 8 ಅಂತಲ್ಲ, ಜಾಸ್ತಿ ಆ್ಯಡ್ ಮಾಡ್ತೀನಿ. ಇದನ್ನು ಕೂಡ ಅಂದ್ರೆ ಆಪ್ಷನ್ BS ನರ್ಸಿಂಗ್ ಬಿಟ್ಟಿಲ್ಲ, ಯಾಕೆ ಆ್ಯಕ್ಚುಲಿ ಈ ಸ್ಟೂಡೆಂಟ್ಸ್ಗೆ BS ನರ್ಸಿಂಗೇ ಬೇಕಂತ ಹೇಳಲು. ಸೊ ಹಂಗಾಗ್ಬಿಟ್ಟು BS ನರ್ಸಿಂಗ್ ಮಾಡ್ಬೇಕಂತಂದರೆ BS ನರ್ಸಿಂಗ್ ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ಅವಾಗ ಸರ್ಚ್ ಮಾಡ್ತಾ ಇರ್ತೀನಿ ನಾನು ಕೂಡ. ಬಟ್ ಇನ್ನೂ ಕೂಡ ಏನಪ್ಪ ಅಂತಂದರೆ ಇನ್ನೂ ಕೂಡ ಕಾಲೇಜಸ್ ಇನ್ನೂ ಕೂಡ ಆ್ಯಡ್ ಆಗಿಲ್ಲ. ಸೊ ಇವತ್ತು ಆ್ಯಡ್ ಮಾಡ್ತಾರೆ. ಓಕೆ, ಖಂಡಿತ, ಯಾಕಂದರೆ ನಿನ್ನೆ ಅಗ್ರಿಕಲ್ಚರ್ ಶೋ ಆಗಿದ್ದಿಲ್ಲ, ಫುಡ್ ಸೈನ್ಸ್ ಅವನು ಕೂಡ ಯಾವ ಶೋ ಆಗ್ತಾ ಇದ್ದಿಲ್ಲ. ಬಟ್ ಇವತ್ತೆಲ್ಲನೂ ಕೂಡ ಶೋ ಆಗ್ತಾ ಇದ್ದಾವಲ್ವಾ. ಸೊ ಹಂಗಾಗ್ಬಿಟ್ಟು ಸಾಲ್ವ್ ಮಾಡ್ತಿದ್ದಾರೆ, ರಿಫಂಡ್ ಆಗ್ತಿರ್ತದೆ. ಅಂದರೆ ಹೋದ ವರ್ಷನೂ ಕೂಡ ಇದೇ ರೀತಿ ಆಗಿತ್ತು, ನೆನ್ಪಿಟ್ಕೋಬೇಕು. ಗೌರ್ನಮೆಂಟ್ ಕಾಲೇಜ್ ಯಾವುದೇ ಇಲ್ಲ, ವಿಮ್ಸ್ ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರ ಇವೇ ಕಾಲೇಜಸ್ ಮೇನ್ ಗೌರ್ನಮೆಂಟ್ ಕಾಲೇಜೇ ಆ್ಯಡ್ ಆಗಿದ್ದಲ್ಲ. ಸೊ ಹಂಗಾಗ್ಬಿಟ್ಟು ಅಂದರೆ ಅದು 2 days ತೊಗೊಳ್ತು ಆ್ಯಡ್ ಆಗೋಕ್ಕೆ.
ಹಂಗಾಗಿಬಿಟ್ಟು ಈ ಸರ್ತಿ ಈ ರೀತಿ ಆಗ್ಲಿಕ್ಕಿಲ್ಲ. ಎಲ್ಲನೂ ಕೂಡ ಎರಡು ಒಮ್ಮೆಲೆ ಆಗ್ತಾವ. ಅಂತಂದರೆ ಫಾರ್ ಎಕ್ಸಾಂಪಲ್ ವಿಮ್ಸ್ ಬಳ್ಳಾರಿ ಇದ್ರು ಸ್ಟೂಡೆಂಟ್ಸ್ ಗೊತ್ತಿರ್ತದೆ, ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಎಷ್ಟೋ ಸರ್ತಿ 2 ದಿನ ವಿಮ್ಸ್ ಕಾಲೇಜೇ ಶೋ ಆಗಿಲ್ಲ. ಪಾಪ ಎಷ್ಟೋ ಜನ ಅದಕ್ಕೆ ಅಪ್ಲೈ ಮಾಡ್ಬೇಕಂತ ಇದ್ರು ಎಷ್ಟೋ ಹುಡುಗರು. ಸೊ 2 ಡೇಸ್ ಆದ್ಮೇಲೆ ವಾಪಸ್ ಶೋ ಆಯಿತು. ಅಂತಂದರೆ ಕೇದವರು ಯಾಡ್ ಮಾಡಿರಲ್ಲ, ಅದೆಲ್ಲನೂ ಕೂಡ ಕಂಪ್ಲೀಟ್ ಹೋಗಿರ್ತದೆ. ಎಷ್ಟೊತ್ತಿಗೆ ಆಗಲೇ ಎಲ್ಲರೂ ಕೂಡ ಗೊತ್ತಿರ್ತದೆ, ಅವ್ರಿಗೂ ಕೂಡ ಯಾಡ್ ಆಗುತ್ತೆ ಇವತ್ತು ಈವ್ನಿಂಗ್ ಅನ್ನೋಟಿಗೆ ಇದೆಲ್ಲನೂ ಕೂಡ ಸಾಲ್ವ್ ಆಗುತ್ತೆ. ಬಂದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋಕೆ ಹೋಗ್ತೀರಾ ನೀವು. ಓಕೆ, BS ನರ್ಸಿಂಗ್ ಸ್ಟೂಡೆಂಟ್ಸ್ ಹೇಳ್ತೀನಿ, ಆಪ್ಷನ್ ಎಂಟ್ರಿ ಮಾಡೋಕೆ ಹೋಗ್ತೀರಾ ಸಡನ್ನಾಗಿ, ಪ್ಲೀಸ್ ನನಗೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಹತ್ರ, ಬೇಕಾದರೆ ನಿಮಗೆ ಗೊತ್ತಿದ್ರೆ ಮಾಡಿರಿ, ಇಲ್ಲಾಂತಂದರೆ ಸ್ವಲ್ಪ ವೇಟ್ ಮಾಡಿರಿ. ಯಾಕಂತಂದರೆ ಹೋದ ವರ್ಷ ಸಫರ್ ಆಗಿದ್ದಾರೆ ಹುಡುಗರು ಇದಕ್ಕೋಸ್ಕರ. ಅಂತಂದರೆ ನಿಮಗೆ ಈಗ ಡಿಫ್ರೆಂಟ್, ಈಗ ಫಾರ್ ಎಕ್ಸಾಂಪಲ್ ಒಂದು ತೋರ್ಸೋಕೆ ಟ್ರೈ ಮಾಡ್ತೀನಿ ನಿಮಗೆ. ಈಗ ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಯಾವುದಾದ್ರೂ ಒಂದು ಕಾಲೇಜಸ್, ಓಕೆ, ಯಾವುದಾದ್ರೂ ಒಂದು ಕಾಲೇಜು ನಿಮ್ಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಓಕೆ, ಇಲ್ಲಿ ಕಾಣಿಸ್ತಿದೆ 2ನೇದು, ಓಕೆ, SKJT ಅಂತ ಇನ್ಸ್ಟಿಟ್ಯೂಟ್ ಅಂತ ಕಾಣಿಸ್ತಿದೆ. ಅದ್ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಇಲ್ಲಿ ಕಾಲೇಜ್ ಬಂದ್ಬಿಡುತ್ತೆ. ಓಕೆ, ಇಲ್ಲಿ ಕಾಲೇಜ್ ಬರ್ತದ. ಇಲ್ಲಿ ನಮ್ಗೇನು ಕಾಣಿಸ್ತಿದೆ ನೋಡಿರಿ, ಸಿಂಪಲಾಗಿ ಫೀಸ್ ಕೊಟ್ಟವ್ರೆ, ಫೀಸ್ ಕೊಟ್ಬಿಟ್ಟು ಮುಂದೆ ಬಾಕ್ಸ್ನ ಕೊಟ್ಟರೆ. ಇದನ್ನ ಬಿಟ್ಟರೆ ಮತ್ತೇನಪ್ಪ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ರೀತಿ ಮುಂದೇನು ಕೊಟ್ಟಿಲ್ಲ. ಅಂತಂದರೆ ಇದೊಂದೇ ಕಾಲೇಜು, ಅದೊಂದೇ ಫೀಸ್ ಸ್ಟ್ರಕ್ಚರ್ ಅಂತ ಅರ್ಥ. ಬಟ್ ನಮ್ಮ ಒಂದು BS ನರ್ಸಿಂಗ್ದಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಬರೋ ಬದಲು 2 ಬಾಕ್ಸ್ ಬರ್ತಿದ್ದು, ನಮ್ಮ 2 ಬಾಕ್ಸ್ ಬಂದಿದ್ದು. ಅಂತಂದರೆ GGGP ಅಂತ ಬಂದಿದ್ದು. ಈ ಸರ್ತಿನೂ ಕೂಡ GGGP ಬರ್ಬೋದು. ಯಾಕಂದರೆ ಒಂದು ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ರೆ ಗೊತ್ತಾಗ್ತಾಯಿತ್ತು, ಫೀಸ್ ಸ್ಟ್ರಕ್ಚರ್ ಕೂಡ ಬಿಟ್ಟಿಲ್ಲ. ಆ್ಯಂಡ್ ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ ಕೂಡ ನಮಗೆ ಬಿಟ್ಟಿಲ್ಲ BS ನರ್ಸಿಂಗ್ದವ್ರಿಗೆ, ಅದನ್ನು ನೆನ್ಪಿಟ್ಕೋಬೇಕು. ಸೇಮ್ ಹೋದ ವರ್ಷ ಇದ್ದಿದ್ದೇ ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ ಅನ್ಕೊಂಡಿದ್ದೀನಿ. ಬಟ್ ಇನ್ನೂ ಸ್ವಲ್ಪ ಕಾಲೇಜಸ್ ಆ್ಯಡ್ ಆಗಿದಾವೆ. ಆ್ಯಂಡ್ ಅದೇ ರೀತಿ ಫೀಸು ಕೂಡ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರೆ, ಒಮ್ಮೆ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಿದಾರೆ. ಬಟ್ ಅವರೇಜ್ ಹೇಳಿದ್ನಲ್ಲ, ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅವಾಗಲೇ. ಅಂತಂದರೆ ನೀವು ಅವ್ರು ಬಿಟ್ಟರು ಕೂಡ ರಿಯಾಲಿಟಿನೇ ಬೇರೆ ಇರ್ತದೆ ಅಂತಂದು. ಸೊ ಅದನ್ನೊಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ನೋಡಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಇರ್ತದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ BS ನರ್ಸಿಂಗ್ ಸ್ಟೂಡೆಂಟ್ಸು. ಸರಿ, ಇವಾಗ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಬಿಟ್ಟ ತಕ್ಷಣ BS ನರ್ಸಿಂಗ್ದವ್ರಿಗೆ ಹೇಳ್ತೀನಿ ನಾನು, ನಿಮಗೋಸ್ಕರ ಸಪ್ರೇಟಾಗಿ ನಾನು ಲೈವ್ ಡೆಮೋ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದು ತೋರಿಸ್ತೀನಿ. ಓಕೆ, ನಾನು ಈಗ ಇವರು ಎಲ್ಲನೂ ಕೂಡ ಇಂಜಿನಿಯರಿಂಗ್ ಆವಾಗಲೇ ಮಾಡಿದ್ದೀವಿ, ನಾಳೆ ಗೊತ್ತಿದೆ, ಯೂಟ್ಯೂಬಲ್ಲಿ ನಾಳೆ ಬಿಟ್ಟಿದ್ದೀನಿ. ಸುಮಾರು ಒಂದು 18-19 ನಿಮಿಷದ ವಿಡಿಯೋ ಐತೆ, ಯಾವ ರೀತಿ ಲಾಗಿನ್ ಆಗಿ ಯಾವ ರೀತಿ ಕಾಲೇಜಸ್ ಆ್ಯಡ್ ಮಾಡೋದು, ರಿಮೂವ್ ಮಾಡೋದು ಎಲ್ಲನೂ ಕೂಡ ಮಾಡಿಫೈ ಮಾಡೋದು ಮಾಡಿದ್ದೀನಿ. ಬಟ್ BS ನರ್ಸಿಂಗ್ದವ್ರಿಗೆ ಸೇಮ್ ಪ್ರೊಸೆಸ್ ಇದೆ. ಬಟ್ ನೀವು ಕಾಲೇಜಸ್ ಆ್ಯಡ್ ಮಾಡುವಾಗ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಅದಕ್ಕೋಸ್ಕರ ನಿಮಗೆ ವೇಟ್ ಮಾಡಿ. ಇವತ್ತು ನೈಟ್ ಅಥವಾ ಇವತ್ತು ಸಾಯಂಕಾಲ ಅಷ್ಟಕ್ಕೆ ಏನಾದರೂ ಬಂದಿದ್ರೆ ಇವತ್ತೇ ನಾನು ಏನು ಮಾಡ್ತೀನಿ ಅಂತಂದರೆ ಲೈವ್ ಡೆಮೋ ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸರಿ, BS ನರ್ಸಿಂಗ್ದವರು ಇಷ್ಟ. ಅಲ್ಲಿವರೆಗೂ ಬೇಕಾದ್ರೆ ನೀವು ಬೇರೆ ಕೋರ್ಸಸ್ ಕೂಡ ಆ್ಯಡ್ ಮಾಡ್ತೀನಿ ಅಂತಂದರೆ ಆ್ಯಡ್ ಮಾಡ್ಕೋಬೋದು ಆರಾಮ್ಸಾಗಿ. ಬೇರೆ ಕೋರ್ಸಸ್ ಕೂಡ ಆ್ಯಡ್ ಮಾಡಿರಿ, ಬೇಕಾದ್ರೆ ಬೇಡನಲ್ಲ. ಆ್ಯಂಡ್ ಇವಾಗ ಸದ್ಯಕ್ಕೆ BPT BP ಆ್ಯಂಡ್ ಅಲೈಡ್ ಸ್ಟೂಡೆಂಟ್ಸ್ ಕೂಡ ಮಾತಾಡ್ತೀನಿ. ನೋಡಿರಿ, ನಿಮಗೆ ಹೇಳಿದಾರ ಕ್ಲಿಯರಾಗಿ. ಇದರಲ್ಲಿ ಯಾವುದೇ ರೀತಿ ಕಾಲೇಜಸ್ ಅಂದರೆ ಈ ಒಂದು ಶೆಡ್ಯೂಲಲ್ಲಿ ನಿಮಗೆ ತಕ್ಕನಾಗಿ ಯಾವುದೂ ಕೂಡ ಒಂದು ನೇಮ್ ಕೂಡ ಬಂದಿಲ್ಲ. ಅರ್ಥ ಮಾಡ್ಕೋಬೇಕು, ನಿಮಗೆ ಸಪ್ರೇಟ್ ಕೌನ್ಸಿಲಿಂಗ್ ಇರುತ್ತೆ ಅಂತಂದರೆ ಈಗ KCET ಇದೆಲ್ಲನೂ ಕೂಡ ಆದ ನಂತರ, ಅಥವಾ ಹೇಳೋಕ್ಕಾಗಲ್ಲ, ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗುವಷ್ಟರಲ್ಲೇ ನಿಮ್ಮದು ಕೂಡ ಒಂದು ಶೆಡ್ಯೂಲ್ ಬರ್ತದೆ. ನಿಮಗೂ ಕೂಡ ಆಪ್ಷನ್ ಎಂಟ್ರಿ ಅಥವಾ ಯಾವಾಗೆಲ್ಲ ಸ್ಟಾರ್ಟ್ ಆಗುತ್ತೋ ಎಲ್ಲನೂ ಕೂಡ ಒಂದು ಶೆಡ್ಯೂಲ್ ಬರುತ್ತೆ. ನಿಮಗೋಸ್ಕರ ಸಪ್ರೇಟ್ ಕೌನ್ಸಿಲಿಂಗ್ ಅಂದರೆ ನಿಮಗೆ ಸಪ್ರೇಟ್ ಆಪ್ಷನ್ ಎಂಟ್ರಿ ಇರ್ತದೆ. ನಿಮಗೆ ಸೀಟ್ ಅಲಾಟ್ಮೆಂಟ್ ಸಪ್ರೇಟು, ನಿಮಗೋಸ್ಕರ ಒಂದು 2 ರೌಂಡ್ ನಡೆಸ್ಬೋದು ನಿಮ್ಮ ಸಾಧ್ಯತೆ ಐತೆ. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. BPT BP ಆ್ಯಂಡ್ ಅಲೈಡ್ ಅವರು ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ತದೆ. ನಿಮಗೂ ನಾವು ಬಂದಾಗ ಅಪ್ಡೇಟ್ ಮಾಡ್ತೀನಿ, ಅಲ್ಲಿವರೆಗೂ ಚಾನಲ್ ನೋಡ್ತಾರೆ ಅಷ್ಟೇ. ಆ್ಯಂಡ್ ಅಲ್ಲಿವರೆಗೂ ಬೇಕಾದರೆ ನೀವು ಬೇರೆ ಕೋರ್ಸಸ್ ಕೂಡ ಟ್ರೈ ಮಾಡ್ತೀನಿ ಅಂದರೆ ಮಾಡಬಹುದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು BS ನರ್ಸಿಂಗ್ ಮಾಡ್ಬೇಕಂತ ಇರ್ತಾರೆ ಹುಡುಗರು. ಓಕೆ, ಅಂತಂದರೆ ಇಲ್ಲ ಕೆಲವೊಬ್ರು ಏನು ಮಾಡ್ತಾರೆ, ನಾನು BS ನರ್ಸಿಂಗ್ ಮಾಡ್ಬೇಕಂತ ಇರ್ತಾರೆ, ಕೆಲವೊಬ್ರು ಇಂಜಿನಿಯರ್ ಮಾಡ್ಬೇಕಂತ ಇರ್ತಾರೆ. ಅದನ್ನ ಬೇಕಾದ್ರೆ ಟ್ರೈ ಮಾಡಿರಿ, ಬಂದಾದ ತಕ್ಷಣ ಅದಕ್ಕೆ ಹೋಗ್ಬೋದು. ಇಲ್ಲ ಇದಕ್ಕೆ ಫಸ್ಟ್ KCET ಕಂಪ್ಲೀಟ್ ಆದಮೇಲೆ BPT BP ಆ್ಯಂಡ್ ಅಲೈಡ್ ಮಾಡ್ತೀನಪ್ಪ ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ ನೋಡಿ. ಓಕೆ, ಸರಿ, ಓಕೆ, ಸದ್ಯಕ್ಕಂತೂ ಇಷ್ಟಂತೂ ಗೊತ್ತಾಯ್ತಾ. ಆ್ಯಂಡ್ ಇನ್ನೊಂದು ನೀಟ್ ಸ್ಟೂಡೆಂಟ್ಸ್ ಕೂಡ ಕೆಲವೊಬ್ರು ಕ್ವಶನ್ ಹಾಕ್ತಿದ್ರಿ, ನಿಮಗೆ ಅರ್ಥ ಮಾಡ್ಸೋಕ್ಕೆ ಸಿಂಪಲ್ ಮಾಡ್ತೀನಿ ನಾನು. ಈಗ ಆಲ್ ಓವರ್ ಇಂಡಿಯಾ ಕೋಟ ಅಂದೇನು ಕಾಣಿಸ್ತದೆ MCC ಕೌನ್ಸಿಲಿಂಗು, ಅವರು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರು ಏನೇನೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೋ ಅದ್ರ ತಕ್ಕನಂಗೆ ನಮ್ಮ ಒಂದು UG ನೀಟ್ Kದಲ್ಲಿ ನಡೀತಾ ಹೋಗುತ್ತೆ. ಅಂತಂದರೆ KCET ಕಂಬೈಂಡ್ ಇಲ್ಲ, KCET ಬಿಟ್ಟೆ ಸಪ್ರೇಟ್ ಕೌನ್ಸಿಲಿಂಗು. ಇವರು ಕೂಡ ಸಪ್ರೇಟಾಗಿ ಏನಾಗುತ್ತೆ ಅಂತಂದರೆ ಅವರು ಕೂಡ ಸಪ್ರೇಟ್ ಆಪ್ಷನ್ ಎಂಟ್ರಿ ಇದು ಎಲ್ಲನೂ ಕೂಡ ಸಪ್ರೇಟಾಗಿ ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಇನ್ನೂ ಕೂಡ ರಿಜಿಸ್ಟ್ರೇಷನು, ಮಾರ್ಕ್ಸ್ ಎಂಟ್ರಿ ಅದೇನು ಕೂಡ ಆ್ಯಡ್ ಆಗಿಲ್ಲ ನಿಮ್ಮದು. ಓಕೆ, ನೀಟ್ ಸ್ಟೂಡೆಂಟ್ಸ್ ಇನ್ನೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಸದ್ಯಕ್ಕಂತೂ ಇದಿಷ್ಟು ಇನ್ಫಾರ್ಮೇಷನು. ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡ್ಕೊಂಡು ಹೋಗ್ಬಿಡ್ರಿ. ಸರಿ, ನಾನು BS ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತೂ ಹೇಳಿದೆ, ನಾನು ಈವ್ನಿಂಗ್ ಅದು ಬಿಟ್ಟಾದ ತಕ್ಷಣ ಒಂದು ಲೈವ್ ಡೆಮೋ ಮಾಡ್ತೀನಿ. ಸರಿ, ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.